ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಯುದ್ಧಕಾಂಡ. ರಾಮನು ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ಕಣ್ಣೀರು ಬಿಡುತ್ತಾ ತಮ್ಮನ ಬಳಿ ಕುಳಿತಿದ್ದನು. ತನ್ನ ಇನ್ನೊಂದು ಪ್ರಾಣವೇ ಆದ ಲಕ್ಷ್ಮಣನ ಪರಿಸ್ಥಿತಿ ಅವನ ಧೃತಿಗೆಡಿಸಿತ್ತು. ಅಯ್ಯೋ, ನನ್ನ ಪ್ರೀತಿಯ ಲಕ್ಷ್ಮಣ ಧರಾಶಾಯಿಯಾಗಿರುವನಲ್ಲ. ತೀವ್ರವಾಗಿ ಘಾತಿಸಲ್ಪಟ್ಟ ಅವನ ಶರೀರವು ರಣರಂಗದ ಧೂಳಿನಿಂದ ಆವೃತವಾಗಿರುವುದು. ನನಗೆ ಇನ್ನು ಯುದ್ಧದಿಂದ ಏನಾಗಬೇಕು? ಬದುಕಿರುವುದಕ್ಕಾಗಲಿ, ಸೀತೆಯನ್ನು ಬಿಡಿಸಿಕೊಳ್ಳುವುದಕ್ಕಾಗಲಿ, ರಾಜ್ಯವನ್ನು ಪಡೆಯುವುದಕ್ಕಾಗಲಿ ನನಗೆ ಆಸೆಯೇ ಇಲ್ಲ. ತಮ್ಮನು ಸತ್ತಿರುವಾಗ ಅವುಗಳಿಂದ ಆಗಬೇಕಾದದ್ದೇನು? ಆಪ್ತೇಷ್ಟರು, ಹೆಂಡಿರು ಅನೇಕ ಕಡೆ ಸಿಕ್ಕಬಹುದು. ಆದರೆ ನನ್ನೊಡನೆ ಹುಟ್ಟಿ ನನ್ನನ್ನು ನೆರಳಿನಂತೆ ಅನುಸರಿಸಿಕೊಂಡಿದ್ದು, ಕಷ್ಟದ ದಿನಗಳಲ್ಲಿ ನನಗೆ ಬೆಂಬಲವಾಗಿದ್ದು, ನನ್ನ ಆನಂದಕ್ಕೆ ಕಾರಣನಾಗಿದ್ದ ಇನ್ನೊಬ್ಬ ಲಕ್ಷ್ಮಣನಂಥ ತಮ್ಮ ಎಲ್ಲಿ ಸಿಕ್ಕುತ್ತಾನೆ ಎಂದು ಗಟ್ಟಿಯಾಗಿ ಅಳಲಾರಂಭಿಸಿದನು. ಆಗ ಸುಷೇಣನು, ಪ್ರಭು, ಲಕ್ಷ್ಮಣ ಸತ್ತಿಲ್ಲ. ಅವನ ಮುಖದಲ್ಲಿನ ಜೀವಕಳೆ ಕುಂದಿಲ್ಲ. ಸಾವಿನ ಕತ್ತಲು ಕವಿದಿಲ್ಲ. ಅವನ ಮುಖವು ನಿದ್ರಿಸುತ್ತಿರುವಂತೆ ಇದೆ. ಅಂಗೈಗಳು ಕಮಲದಂತೆ ಕೆಂಪಾಗಿವೆ, ಮೃದುವಾಗಿವೆ. ಕಣ್ಣುಗಳು ತೇಜಸ್ಸಿನಿಂದ ಕೂಡಿವೆ. ಇದು ಸತ್ತಿರುವವನ ಮುಖವಲ್ಲ, ದೀರ್ಘಾಯುಷ್ಮಂತನ ಎಲ್ಲ ಲಕ್ಷಣಗಳಿಂದ ಕೂಡಿದೆ. ಶತ್ರುಮರ್ದನನಾದ ಲಕ್ಷ್ಮಣ ನಿಸ್ಸಂದೇಹವಾಗಿ ಬದುಕಿರುವನು. ನೀನು ದುಃಖವನ್ನು ಬಿಡು ಎಂದು ಹೇಳಿ ಹನುಮಂತನ ಕಡೆಗೆ ತಿರುಗಿ, ನಮಗೆ ಈಗ ನೀನೇ ಗತಿ. ನೀನು ಒಮ್ಮೆ ಜಾಂಬುವಂತನ ಮಾತಿನಂತೆ ಮೂಲಿಕೆಗಳಿರುವ ಶಿಖರವನ್ನು ತಂದಿದ್ದೆಯಲ್ಲ, ಅದನ್ನು ಮತ್ತೊಮ್ಮೆ ತರುವೆಯಾ? ಶಲ್ಯ ಬಾಧೆಯನ್ನು ನಿವಾರಿಸುವ ವಿಶಲ್ಯಕರಣಿ, ಸವರ್ಣಕರಣಿ, ಸಂಜೀವಿನಿ ಮತ್ತು ಸಂಧಾನಕರಣಿ ಎಂಬ ಮೂಲಿಕೆಗಳು ದೊರಕಿದರೆ ಲಕ್ಷ್ಮಣನು ಮೂರ್ಛೆ ತಿಳಿದು ಏಳುವನು ಎಂದನು. ಅವನ ಮಾತು ಮುಗಿಯುವುದರೊಳಗೆ ಹನುಮಂತನು ಉತ್ತರ ದಿಕ್ಕಿಗೆ ನೆಗೆದಾಗಿತ್ತು. ಆಕಾಶ ಮಾರ್ಗದಲ್ಲಿ ವಾಯುವೇಗದಿಂದ ಧಾವಿಸಿ ಅವನು ಮೂಲಿಕೆಗಳಿರುವ ಪರ್ವತದ ಮೇಲೆ ಇಳಿದನು. ಹಿಂದಿನಂತೆಯೇ ಮೂಲಿಕೆಗಳನ್ನು ಗುರುತಿಸಲಾಗದೆ ಯಾವುದೋ ಮೂಲಿಕೆಗಳನ್ನು ಒಯ್ಯುವುದಕ್ಕಿಂತ ಸಂಜೀವನ ಪರ್ವತವನ್ನೇ ಹೊತ್ತೊಯ್ಯುವುದು ಕ್ಷೇಮ. ಸುಷೇಣನು ತನಗೆ ಬೇಕಾದುದನ್ನು ಹುಡುಕಿಕೊಳ್ಳಲಿ ಎಂದು ಯೋಚಿಸಿ ಹಾಗೆಯೇ ಮಾಡಿದನು. ಮೂಲಿಕೆಗಳ ಗಂಧವು ಲಕ್ಷ್ಮಣನ ಮೂಗಿಗೆ ಸೇರಿದ್ದೇ ತಡ. ಲಕ್ಷ್ಮಣನು ನಿದ್ರೆಯಿಂದ ಎಚ್ಚೆತ್ತವನಂತೆ ಮೇಲೆದ್ದನು. ಅವನ ಗಾಯಗಳೆಲ್ಲವೂ ಮಾಯ್ತಿದ್ದವು. ಆಯಾಸ ಪರಿಹಾರವಾಗಿದ್ದಿತು. ಉತ್ಸಾಹ ತಾನಾಗಿ ಮೊದಲಿನಂತಾಗಿದ್ದನು. ರಾಮನು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ತಮ್ಮನನ್ನು ಆಲಂಗಿಸಿಕೊಂಡು, ಮಗು ಲಕ್ಷ್ಮಣ, ಇಲ್ಲಿ ಬಾ, ನನ್ನ ಜೊತೆಗೆ ಕುಳಿತುಕೋ. ನನ್ನಂಥ ಅದೃಷ್ಟವಂತರು ಯಾರಿದ್ದಾರೆ? ನಿನ್ನನ್ನು ಜೀವಂತವಾಗಿ ನೋಡುತ್ತಿರುವೆನಲ್ಲ. ನೀನು ಬದುಕದೇ ಇದ್ದಿದ್ದರೆ ನನ್ನ ಜೀವನಕ್ಕೆ ಯಾವ ಅರ್ಥವೂ ಇರುತ್ತಿರಲಿಲ್ಲ. ನಾನೂ ಪ್ರಾಣತ್ಯಾಗ ಮಾಡಿರುತ್ತಿದ್ದೆನು ಎಂದನು. ಅಣ್ಣನ ಪ್ರೀತಿ ಲಕ್ಷ್ಮಣನ ಮನಸ್ಸನ್ನು ಕಲಕಿತು. ಅವನು, ಅಣ್ಣ, ಸತ್ಯವಾಕ್ಯವೇ ನಿನ್ನ ಧರ್ಮ ಎಂದು ಲೋಕ ಹೇಳುತ್ತಿದೆ. ನೀನು ಸಾಮಾನ್ಯ ಮನುಷ್ಯನಂತೆ ದುಃಖಿಸಬಾರದು. ವೀರರಾದವರು ತಮ್ಮ ಪ್ರತಿಜ್ಞೆಯನ್ನೆಂದಿಗೂ ಕೈಬಿಡುವುದಿಲ್ಲ. ರಾವಣನನ್ನು ಕೊಂದು ನೀನು ನಿನ್ನ ಪ್ರತಿಜ್ಞೆಯನ್ನು ಪೂರೈಸಬೇಕು. ನನಗಾಗಿ ನಿರಾಶನಾದರೆ ಹೇಗೆ? ರಣಗರ್ಜನೆಯನ್ನು ಮಾಡಿ ಅವನನ್ನು ಯುದ್ಧಕ್ಕೆ ಆಹ್ವಾನಿಸು. ನಿನ್ನ ಕೋಪಾಗ್ನಿಯಲ್ಲಿ ಅವನು ಉರಿದು ಹೋಗಲಿ. ಸೂರ್ಯಾಸ್ತದೊಳಗೆ ಅವನನ್ನು ಕೊಂದುಬಿಡು. ನಿನಗೆ ಸೀತೆಯ ಮೇಲೆ ನಿಜವಾಗಿಯೂ ಪ್ರೇಮವಿದ್ದರೆ ನನ್ನ ಮಾತನ್ನು ಕೇಳು. ರಾವಣನನ್ನು ಮತ್ತೊಮ್ಮೆ ಯುದ್ಧಕ್ಕೆ ಕರೆ. ನನಗೆ ಗೊತ್ತು, ನೀನು ಅವನನ್ನು ಖಂಡಿತ ಕೊಲ್ಲುತ್ತೀಯೆ ಎಂದನು. ಲಕ್ಷ್ಮಣನ ಮಾತುಗಳಿಂದ ರಾಮನಿಗೆ ತಮ್ಮನ ಮೇಲೆ ಹೆಮ್ಮೆಯಾಯಿತು. ತನ್ನ ಕಷ್ಟಕಾಲದಲ್ಲೆಲ್ಲ ತನಗೆ ಬೆಂಬಲವಾಗಿದ್ದುಕೊಂಡು ತನ್ನ ಮನಸ್ಸಿಗೆ ಆನಂದವನ್ನೂ ನೆಮ್ಮದಿಯನ್ನೂ ಕೊಟ್ಟವನು ಇವನಲ್ಲವೇ? ಈಗ ಪ್ರೋತ್ಸಾಹದ ಚಿಲುಮೆಯಾಗಿದ್ದಾನೆ. ಇಂತಹ ತಮ್ಮ ತನಗಿರುವುದು ತನ್ನ ಅದೃಷ್ಟ ಎಂದುಕೊಂಡ ರಾಮ. ರಾವಣನು ಮತ್ತೊಮ್ಮೆ ಎದುರಿಗೆ ಬಂದು ನಿಂತಾಗ
ರಾಮನ ಕಿವಿಯಲ್ಲಿ ಲಕ್ಷ್ಮಣನ ಮಾತುಗಳೇ ಮೊಳಗುತ್ತಿದ್ದವು. ಅವನು ಮೃತ್ಯುದೂತರಂತಿದ್ದ ತನ್ನ ನಾರಾಜ ಬಾಣಗಳನ್ನು ಬಿಲ್ಲಿನಿಂದ ಸೆಳೆದು ಬಿಟ್ಟನು. ಅರುಣನು ಸಾರಥಿಯಾಗಿರುವ 7 ಕುದುರೆಗಳನ್ನು ಕಟ್ಟಿದ ಸೂರ್ಯ ರಥದಂತೆ ಹೊಳೆಯುತ್ತಿರುವ ಮತ್ತೊಂದು ರಥದಲ್ಲಿ ಕುಳಿತು ಬಂದಿದ್ದ ರಾವಣನೂ ವಜ್ರ ಸಮಾನವಾದ ಬಾಣಗಳನ್ನು ಬಿಡಲಾರಂಭಿಸಿದನು. ಇವರಿಬ್ಬರ ಕಾಳಗವು ನೋಡುವವರಿಗೆ ಹಬ್ಬವಾಗಿದ್ದಿತು. ನಾರಾಯಣನು ತಮಗೆ ಮಾತು ಕೊಟ್ಟಾಗಿನಿಂದ ಇದಕ್ಕಾಗಿಯೇ ಕಾಯುತ್ತಿದ್ದ ದೇವತೆಗಳು, ಋಷಿಗಳು ಅಂತರಿಕ್ಷದಲ್ಲಿ ಬಂದು ನೆರೆದಿದ್ದರು. ಇದು ಅಸಮಯುದ್ಧ. ರಾವಣ ರಥದಲ್ಲಿ ಕುಳಿತು ಬಂದಿದ್ದಾನೆ. ರಾಮನೂ ರಥವೊಂದನ್ನು ತೆಗೆದುಕೊಳ್ಳಬೇಕು ಅಲ್ಲವೇ ಎಂದ ಅವರ ಮಾತನ್ನು ಮನ್ನಿಸಿ ದೇವೇಂದ್ರನು ತನ್ನ ಸಾರಥಿ ಮಾತಲಿಯನ್ನು ಕರೆದು ತನ್ನ ರಥವನ್ನೇ ರಾಮನಿಗಾಗಿ ತೆಗೆದುಕೊಂಡು ಹೋಗುವಂತೆ ತಿಳಿಸಿದನು. ಅದರಂತೆ ಇಂದ್ರ ರಥವು ರಣರಂಗದಲ್ಲಿ ಪ್ರತ್ಯಕ್ಷವಾಯಿತು. ಹೊನ್ನ ರಥವಾದ ಅದು ಸೂರ್ಯನಂತೆ ಹೊಳೆಯುತ್ತಿದ್ದಿತು. ಅದರ ಮೇಲ್ಭಾಗವು 100 ಕಿರುಗೆಜ್ಜೆಗಳಿಂದ ಅಲಂಕೃತವಾಗಿತ್ತು. ಅದರ ಮೂಕಿಯ ಮೇಲೆ ಅಳವಡಿಸಿದ್ದ ನವರತ್ನಗಳು ಬೆಳಗುತ್ತಿದ್ದವು. ಚಿನ್ನದ ಶಿರೋಭೂಷಣಗಳಿಂದಲೂ ಬಿಳಿಯ ಚಾಮರಗಳಿಂದಲೂ ಭೂಷಿತವಾದ ದಿವ್ಯಾಶ್ವಗಳನ್ನು ಅದಕ್ಕೆ ಹೂಡಲಾಗಿತ್ತು. ಮಾತಲಿಯು ಇಳಿದು ಬಂದು, ರಾಮ, ನಿನ್ನ ಉಪಯೋಗಕ್ಕಾಗಿ ಇಂದ್ರನು ರಥವನ್ನು ಕಳುಹಿಸಿದ್ದಾನೆ. ಇದರಲ್ಲಿ ಕುಳಿತು ಯುದ್ಧ ಮಾಡಿದರೆ ನೀನು ಗೆಲ್ಲುತ್ತೀಯೆ. ದಿವ್ಯ ಧನುಸ್ಸು, ದಿವ್ಯ ಕವಚ, ಸೂರ್ಯಕಿರಣಗಳಂತಿರುವ ದಿವ್ಯವಾದ ಬಾಣಗಳು ಎಲ್ಲವೂ ಇದರಲ್ಲಿವೆ. ಅದಲ್ಲದೆ ಇಂದ್ರನು ಕಳುಹಿಸಿದ ಶಕ್ತ್ಯಾಯುಧವೂ ಇಲ್ಲಿದೆ. ನಿನ್ನಿಷ್ಟದಂತೆ ನಾನು ರಥವನ್ನು ನಡೆಸುತ್ತೇನೆ. ಯುದ್ಧ ಮಾಡಿ ನೀನು ರಾವಣನನ್ನು ಗೆಲ್ಲು ಎಂದನು. ರಾಮನು ರಥವನ್ನೂ ಲಕ್ಷ್ಮಣನನ್ನೂ ನೋಡಿದನು. ಇಬ್ಬರಿಗೂ ಹಿಂದೆ ಶರಭಂಗನ ಆಶ್ರಮಕ್ಕೆ ಬಂದಿದ್ದೂ ಇದೇ ರಥ ಎಂದು ನೆನಪಿಗೆ ಬಂದಿತು. ಅವರು ನಕ್ಕರು. ಅವಶ್ಯಕತೆ ತಲೆದೋರಿದಾಗ ಇಂದ್ರನು ರಥವನ್ನು ಕಳುಹಿಸುತ್ತಾನೆ ಎಂದು ಅಗಸ್ತ್ಯರೂ ಹೇಳಿದ್ದರು. ಅದೂ ನೆನಪಾಯಿತು. ದೇವತೆಗಳು ಹೀಗೆ ತಾವಾಗಿ ಸಹಾಯ ಮಾಡುತ್ತಿರುವುದು ಶುಭ ಚಿಹ್ನೆ ಎನ್ನಿಸಿತು. ಇಡೀ ಲೋಕವನ್ನೇ ಬೆಳಗುವಂತಹ ತೇಜಸ್ಸುಳ್ಳ ರಾಮನು ರಥಕ್ಕೆ ಪ್ರದಕ್ಷಿಣೆ ಮಾಡಿ ವಿನೀತನಾಗಿ ಅದನ್ನು ಹತ್ತಿ ಕುಳಿತನು. ಇಬ್ಬರ ರಥಗಳೂ ಪರಸ್ಪರ ಎದುರು ಬದುರಾದವು. ಯುದ್ಧ ಪ್ರಾರಂಭವಾಯಿತು. ರಾವಣನು ಪ್ರಯೋಗಿಸಿದ ಗಾಂಧರ್ವಾಸ್ತ್ರವನ್ನು ಗಾಂಧರ್ವಾಸ್ತ್ರದಿಂದಲೂ ದೇವಾಸ್ತ್ರವನ್ನು ದೇವಾಸ್ತ್ರದಿಂದಲೂ ರಾಮನು ನಿವಾರಿಸಲು ರಾವಣನು ಕೋಪದಿಂದ ರಾಕ್ಷಸಾಸ್ತ್ರವನ್ನು ಪ್ರಯೋಗಿಸಿದನು. ಅದು ಬಿಲ್ಲಿನಿಂದ ಹೊರಡುತ್ತಿದ್ದಂತೆ ಸರ್ಪವಾಗಿ ಬುಸುಗುಟ್ಟಲಾರಂಭಿಸಿತು. ಜ್ವಾಲೆಯನ್ನೂ ವಿಷವನ್ನೂ ಕಕ್ಕುತ್ತಿದ್ದಿತು. ಅದನ್ನು ರಾಮನು ಗರುಡಾಸ್ತ್ರದಿಂದ ನಿವಾರಿಸಿದನು. ರಾವಣನು ಈಗ ಚೂಪಾದ ಬಾಣಗಳನ್ನು ಬಿಟ್ಟು ರಾಮನನ್ನೂ ಮಾತಲಿಯನ್ನೂ ಘಾತಿಸಿದನು. ರಾವಣನು ತನ್ನ ಬಾಣಗಳಿಂದ ಇಂದ್ರಧ್ವಜವನ್ನೇ ಕೆಡಹಿ ಇಂದ್ರರಥದ ಕುದುರೆಗಳನ್ನೇ ಘಾತಿಸಲು ನೋಡುತ್ತಿದ್ದ ದೇವತೆಗಳು ಅಸಮಾಧಾನಪಟ್ಟರೂ ರಾವಣನ ಶೌರ್ಯವನ್ನು ಮೆಚ್ಚತಿರಲಾಗಲಿಲ್ಲ. ರಾಮನಿಗೆ ರಾವಣನ ಬಾಣಗಳಿಂದಾದ ನೋವನ್ನು ಕಂಡ ವಿಭೀಷಣಾದಿಗಳಿಗೆ ಆತಂಕವಾಗತೊಡಗಿತು. ಋಷಿಗಳಿಗೂ ದೇವತೆಗಳಿಗೂ ದುಃಖವಾಯಿತು. ಸಮುದ್ರದಲ್ಲಿ ಅಲೆಗಳು ಮುಗಿಲೆತ್ತರಕ್ಕೆ ಎದ್ದವು. ಸೂರ್ಯನು ಮಂಕಾದನು. ಆಕಾಶದಲ್ಲಿ ಧೂಮಕೇತು ಭಯಾನಕವಾಗಿ ಕಾಣಿಸಿಕೊಂಡಿತು. ಇಂದ್ರಾಗ್ನಿಗಳ ಅಧಿಷ್ಠಾನವಾದ ಹಾಗೂ ಇಕ್ಷ್ವಾಕು ವಂಶದ ನಕ್ಷತ್ರವಾದ ವಿಶಾಖಾ ನಕ್ಷತ್ರವನ್ನು ಅಂಗಾರಕನು ಮುಟ್ಟಲೆಣಿಸಿದನು. ರಾವಣನು ತನ್ನ ಚಿನ್ನದ ರಥದಲ್ಲಿ ಕುಳಿತು ಮೈನಾಕ ಪರ್ವತದಂತೆ ಕಾಣಿಸಿದನು. ರಾವಣನ ಬಾಣಗಳ ಸುರಿಮಳೆಯಲ್ಲಿ ರಾಮನು ನಿಲ್ಲುವುದೇ ಕಷ್ಟವಾಯಿತು. ಅವನಿಗೆ ಅಧಿಕಾಧಿಕವಾಗಿ ಕೋಪ ಬಂದಿತು. ಹುಬ್ಬುಗಳು ಗಂಟಿಕ್ಕಿದವು. ಕಣ್ಣುಗಳು ಕೆಂಪಡೆರೆದವು. ಸುಟ್ಟು ಬಿಡುವವನಂತೆ ರಾವಣನನ್ನು ನೋಡಿದನು. ಕೋಪಗೊಂಡ ರಾಮನನ್ನು ನೋಡಿ ಇಡೀ ಲೋಕವೇ ನಡುಗಿ ಹೋಯಿತು. ರಾಮನ ಕೋಪವನ್ನೂ ಸಂಭವಿಸಿದ ದುಶ್ಶಕನುಗಳನ್ನೂ ಕಂಡ ರಾವಣನೂ ಕ್ಷಣಕಾಲ ಇದೇನಿದು ಎಂದು ಯೋಚಿಸುವಂತಾಯಿತು. ರಾಕ್ಷಸರು ರಾವಣನನ್ನು ಪ್ರೋತ್ಸಾಹಿಸಿದರೆ ದೇವತೆಗಳು, ಋಷಿಗಳು
ರಾಮನಿಗೆ ವಿಜಯವಾಗಲೆಂದು ಹಾರೈಸಿದರು. ಈ ಮಧ್ಯೆ ರಾವಣನು ರಾಮನನ್ನು ಕೊಂದೇ ಬಿಡುವುದೆಂದು ತೀರ್ಮಾನಿಸಿದನು. ವಜ್ರದಂತೆ ಬಲವಾದ ತ್ರಿಶೂಲವನ್ನು ಕೈಗೆತ್ತಿಕೊಂಡನು. ಅದು ಯಾವ ಶತ್ರುವನ್ನಾದರೂ ಕೊಲ್ಲಬಲ್ಲ ಮಹಾ ಆಯುಧ. ಅದರ ಚೂಪಾದ ತುದಿಗಳಿಂದ ಹೊಗೆ ಬರತೊಡಗಿತು. ಅಗ್ನಿಯಂತೆ ಇದ್ದ ಅದು. ಅದರ ಬಳಿ ಹೋಗಲಾಗಲಿ ಅದನ್ನು ಎದುರಿಸಲಾಗಲಿ ಯಮನಿಗೂ ಸಾಧ್ಯವಿರಲಿಲ್ಲ. ಅದನ್ನು ಕೈಯಲ್ಲಿ ಹಿಡಿದು ಸಿಂಹನಾದ ಮಾಡಿ ರಾಮನನ್ನು ಕುರಿತು, ರಾಮ, ನಿನ್ನನ್ನು ಕೊಲ್ಲಲೆಂದೇ ಎಸೆಯುತ್ತಿರುವ ಈ ಶೂಲವನ್ನು ಎದುರಿಸು ನೋಡೋಣ ಎಂದು ಅದನ್ನು ಬೀಸಿ ಎಸೆದನು. ಅದು ಸಿಡಿಲಿನಂತೆ ಶಬ್ದ ಮಾಡುತ್ತಾ ಕಣ್ಣು ಕೋರೈಸುವಂತೆ ಬರುತ್ತಿತ್ತು. ರಾಮನ ಬಾಣಗಳು ಅದನ್ನು ಎದುರಿಸಿದರೂ ಅದು ಅವುಗಳನ್ನೆಲ್ಲ ಸುಟ್ಟು ಹಾಕಿತು. ಇದನ್ನು ನೋಡಿ ಕೋಪಗೊಂಡ ರಾಮನು ಇಂದ್ರನು ಮಾತಲಿಯೊಂದಿಗೆ ಕಳುಹಿಸಿದ್ದ ಶಕ್ತಿಯಾಯುಧವನ್ನು ರಾವಣನ ಮೇಲೆ ಪ್ರಯೋಗಿಸಿದನು. ಅದು ಆಕಾಶವನ್ನೇ ಬೆಳಗುತ್ತಾ ನಡೆದು ಬರುತ್ತಿದ್ದ ತ್ರಿಶೂಲವನ್ನು ಅಂತರಿಕ್ಷದಲ್ಲಿಯೇ ಎದುರಿಸಿ ಅದನ್ನು ಮುರಿದು ಹಾಕಿತು. ವಾನರರೆಲ್ಲ ಸಂತೋಷದಿಂದ ಕೇಕೆ ಹಾಕಿದರು. ರಾವಣನ ಕುದುರೆಗಳನ್ನು ನೋಯಿಸಿದ ರಾಮನ ಬಾಣಗಳು ರಾವಣನನ್ನೂ ಘಾತಿಸಿದವು. ಅವನು ಹೂ ಬಿಟ್ಟ ಅಶೋಕ ವೃಕ್ಷದಂತೆ ಕಾಣಿಸಿದನು. ಇದರಿಂದ ಕೋಪಗೊಂಡ ಅವನು ರಾಮನ ಮೇಲೆ ಬಾಣಗಳ ಮಳೆಗರೆದನು. ಯುದ್ಧ ಘೋರವಾಗಿ ಮುಂದುವರಿಯಿತು. ಸ್ವಲ್ಪ ಹೊತ್ತಿನ ಮೇಲೆ ರಾಮನು, ಎಲವೋ ದುರುಳ, ನಿನ್ನ ಕುಲಕ್ಕೆ ನೀನೊಬ್ಬ ಕಳಂಕನಾಗಿರುವೆ. ಜನಸ್ಥಾನದಲ್ಲಿ ಒಬ್ಬಳೇ ಇದ್ದ ನನ್ನ ಹೆಂಡತಿ ಸೀತೆಯನ್ನು ಕದ್ದೊಯ್ದೆಯಲ್ಲವೇ? ಇಂಥ ಕಳ್ಳನನ್ನು ವೀರನೆನ್ನುವೆರೆ? ಮಾರೀಚನನ್ನು ಮಾಯಾಮೃಗವನ್ನಾಗಿ ಬಳಸಿ ನನ್ನನ್ನು ಮೋಸದಿಂದ ದೂರ ಕರೆದೊಯ್ದೆ. ಹೇಗೆ ತಾನೇ ನೀನು ವೀರನೆನೆಸಿಕೊಂಡೀಯೇ? ಪರಸ್ತ್ರೀಯರ ಎದುರು ಹೆಗ್ಗಳಿಕೆ ಹೇಳಿಕೊಳ್ಳುವುದರಲ್ಲಾಯಿತು ನಿನ್ನ ಶೌರ್ಯ. ನಿನಗೆ ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲ. ಸಭ್ಯತೆ ಎಂದರೇನೆಂಬುದೇ ಗೊತ್ತಿಲ್ಲ. ದುರಹಂಕಾರಿಯಾದ ನೀನು ವಿಧಿಯನ್ನು ಅಣಕಿಸಿ ನಿನ್ನ ಸಾವನ್ನು ನೀನೇ ಬರಮಾಡಿಕೊಳ್ಳುತ್ತಿರುವೆ. ಬದುಕಿನಲ್ಲಿ ನೀನು ಬೇಕಾದಷ್ಟು ಸಾಹಸಗಳಲ್ಲಿ ಯಶಸ್ಸು ಕಂಡಿರಬಹುದು. ಆದರೆ ಈಗ ಈ ನೀಚ ಕೆಲಸ ಮಾಡಿಬಿಟ್ಟು ಅದರ ಫಲವನ್ನು ಅನುಭವಿಸಲು ಹೊರಟಿರುವೆ. ಸದ್ಯದಲ್ಲೇ ನೀನು ಖರನನ್ನು ಹೋಗಿ ಸೇರುವೆ. ನನ್ನನ್ನು ಎದುರಿಸಿದ ಮೇಲೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಿನ್ನನ್ನು ಯಮಪುರಿಗೆ ಕಳುಹಿಸುವ ಅವಕಾಶಕ್ಕಾಗಿ ನಾನು ಬಹುದಿನಗಳಿಂದ ಕಾದಿದ್ದೇನೆ. ನಾನೀಗ ನನ್ನ ಕೋಪವನ್ನು ಅಭಿವ್ಯಕ್ತಿಸಲಿದ್ದೇನೆ ಎಂದನು. ಕಾಲ ಸರಿದಂತೆ ರಾಮನ ಶೌರ್ಯವೇನೂ ಕಡಿಮೆಯಾಗಲಿಲ್ಲ. ಅವನ ಕಾತರತೆ, ಉತ್ಸಾಹ, ಚಾಕಚಕ್ಯತೆ ಎಲ್ಲವೂ ಸ್ವಲ್ಪವೂ ಕಡಿಮೆಯಾಗದೆ ಮೊದಲಿನಂತೆಯೇ ಇದ್ದವು. ಸಮಸ್ತ ಅಸ್ತ್ರಗಳೂ ಅವನ ಅಂಕೆಗೆ ಒಳಪಟ್ಟಿದ್ದವು. ಆದರೆ ರಾಮನ ಶೌರ್ಯವನ್ನು ನೋಡಿ ರಾವಣನಿಗೆ ಸ್ವಲ್ಪ ದಿಗಿಲು ಪ್ರಾರಂಭವಾಯಿತು. ಅವನ ಧನುಸ್ಸಿನ ಚಾಕಚಕ್ಯತೆ ಕಡಿಮೆಯಾಯಿತು. ಅವನ ಮನಸ್ಸು ಯುದ್ಧದಿಂದ ಹಿಮ್ಮೆಟ್ಟಲಾರಂಭಿಸಿತು. ಅವನ ಆಯುಧಗಳು ರಾಮನ ಎದುರಿಗೆ ಸೋಲಲಾರಂಭಿಸಿದವು. ಮೂರ್ಛೆಗೊಂಡಂತಿದ್ದ ಅವನ ಸ್ಥಿತಿಯನ್ನು ನೋಡಿದ ಸಾರಥಿಯು ರಾಮನ ಸನ್ನಿಧಿಯಿಂದ ರಥವನ್ನು ತೆಗೆದುಕೊಂಡು ಹೊರಟು ಹೋದನು. ಮೂರ್ಛೆ ತಿಳಿದೆದ್ದು ತಾನಿದ್ದ ಪರಿಸರವನ್ನು ಗಮನಿಸಿದ ರಾವಣನು ಸಾರಥಿಯನ್ನು ಕುರಿತು, ಅಯ್ಯೋ, ಏನು ಮಾಡಿಬಿಟ್ಟೆ ಸಾರಥಿ? ಲೋಕದ ಎದುರಿಗೆ ನನ್ನನ್ನು ಹಾಸ್ಯಾಸ್ಪದವಾಗುವಂತೆ ಮಾಡಿದೆ. ನನಗೆ ಧೈರ್ಯ ಶೌರ್ಯಗಳು ಸಾಲದೆಂದು ಎಲ್ಲರೂ ಹೇಳುವರು. ನನ್ನನ್ನು ಹೇಳಿ ದುರ್ಬಲ ಎಂದು ಪರಿಗಣಿಸುವರು. ನಿನ್ನ ಈ ಕೆಲಸದಿಂದಾಗಿ ನನಗೆ ಮಾಯಾಯುದ್ಧ ತಿಳಿದಿದೆ ಎಂಬುದನ್ನು, ನಾನು ಅಸ್ತ್ರವಿದನೆಂಬುದನ್ನು ಮರೆಯುವರು. ನೀನೇಕೆ ನನ್ನ ರಥವನ್ನು ಶತ್ರುವಿನ ಎದುರಿನಿಂದ ಇಲ್ಲಿಗೆ ತಂದೆ? ನಾನು ಇಲ್ಲಿಯವರೆಗೆ ಸಂಪಾದಿಸಿದ ಕೀರ್ತಿಯೆಲ್ಲ ನಿನ್ನಿಂದಾಗಿ ಹಾಳಾಯಿತು. ಇದನ್ನು ಸರಿಪಡಿಸಬೇಕು. ಬೇಗ ನನ್ನನ್ನು ರಾಮನೆದುರಿಗೆ ಕರೆದುಕೊಂಡು ಹೋಗು ಎಂದನು. ರಾವಣನ ಮಾತನ್ನು ಅಷ್ಟಾಗಿ ಹಚ್ಚಿಕೊಳ್ಳದ ಸಾರಥಿಯು ಮೃದುವಾಗಿ, ಪ್ರಭು, ನಾನೇನೂ ಮೂರ್ಖನಲ್ಲ, ಭಯಪಟ್ಟೂ ಇಲ್ಲ. ನೀನು ಹೇಡಿಯಾಗಿ ಕಾಣಿಸುವಂತೆಯೂ ನಾನು ಮಾಡಲಿಲ್ಲ. ನಿನ್ನ ಮೇಲಿನ ಪ್ರೀತಿಯಿಂದ ನಿನ್ನ ಕೀರ್ತಿಯನ್ನು ಕಾಪಾಡುವುದಕ್ಕೆ ಪ್ರಯತ್ನಿಸಿದ್ದೇನೆ. ನಿನಗೆ ಆಯಾಸವಾಗಿ ಬೋಧ ತಪ್ಪಿದವನಂತಾಗಿದ್ದೆ. ಕುದುರೆಗಳೂ ದಣಿದಿದ್ದವು. ಸುತ್ತಲೂ ದುಶ್ಶಕುನಗಳು ಕಾಣಿಸುತ್ತಿದ್ದವು. ನಿನಗೇನಾದರೂ ಅಪಾಯವಾಗುವ ಮುನ್ನ
ನಿನ್ನ ಪ್ರಾಣವನ್ನು ಕಾಪಾಡಬೇಕೆಂದು ಹಾಗೆ ಮಾಡಿದೆ. ಯುದ್ಧದಲ್ಲಿ ರಥಿಕನು ಸಾರಥಿಯನ್ನು, ಸಾರಥಿಯು ರಥಿಕನನ್ನು ಕಾಪಾಡುವುದು ಕರ್ತವ್ಯವಲ್ಲವೇ? ಅವನು ಪರಿಸ್ಥಿತಿಯನ್ನೂ ಕಾಲವನ್ನು ಗಮನಿಸುತ್ತಲೇ ಇರಬೇಕು. ನೀನಿದ್ದ ಪರಿಸ್ಥಿತಿಯಲ್ಲಿ ನಾನು ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿರುವೆನೇ ಹೊರತು ಬೇರೆಯಲ್ಲ. ಈಗ ನಿನ್ನ ಆಣತಿಯಂತೆ ಮಾಡುತ್ತೇನೆ ಎಂದನು. ಈ ಮಾತನ್ನು ಕೇಳಿ ರಾವಣನು ಮೆತ್ತಗಾದನು. ನಿನ್ನ ವಿಶ್ವಾಸ, ಕಾಳಜಿ, ಭಕ್ತಿಗಳಿಂದ ನನಗೆ ಸಂತೋಷವಾಗಿದೆ. ನೀನು ಈಗ ರಾಮನೆದುರಿಗೆ ಹೋಗು. ಈ ರಾವಣನು ಶತ್ರುವನ್ನು ಕೊಲ್ಲದೆ ರಣರಂಗದಿಂದ ಹಿಂದಿರುಗುವವನಲ್ಲ ಎಂದು ಹೇಳಿ ಅವನಿಗೆ ತನ್ನ ಚಿನ್ನದ ಕಂಕಣವನ್ನು ತೆಗೆದು ಬಹುಮಾನವೆಂದು ಕೊಟ್ಟನು. ರಥವು ಮತ್ತೊಮ್ಮೆ ರಾಮನ ಎದುರಿಗೆ ಬಂದಿತು. ಆಕಾಶದಲ್ಲಿ ಇದನ್ನೆಲ್ಲ ನೋಡುತ್ತಿದ್ದ ಅಗಸ್ತ್ಯರು ರಾಮನ ಬಳಿಗೆ ಬಂದು, ಮಗು ರಾಮ, ನೀನು ಆದಿತ್ಯ ಹೃದಯವನ್ನು ಜಪಿಸು. ಇದರಿಂದ ನಿನ್ನ ಶತ್ರುವನ್ನು ಗೆಲ್ಲಲು ಸುಲಭವಾಗುವುದು. ಸೂರ್ಯವಂಶದವನಾದ ನಿನ್ನ ಮೂಲಪುರುಷನೇ ಈ ಆದಿತ್ಯ. ಸಕಲ ವಿಪತ್ತುಗಳಲ್ಲಿಯೂ, ಕಷ್ಟಕಾಲದಲ್ಲಿಯೂ, ದುರ್ಗಮ ಸ್ಥಳಗಳಲ್ಲಿಯೂ, ಭಯ ಸಂದರ್ಭಗಳಲ್ಲಿಯೂ ಈ ಆದಿತ್ಯ ಹೃದಯವನ್ನು ಪಠಿಸುವವನು ವಿಪತ್ತಿನಿಂದ ಪಾರಾಗುತ್ತಾನೆ. ಈಗಲೇ ಈ ಮಂತ್ರವನ್ನು 3 ಸಲ ಜಪಿಸು. ನೀನು ರಾವಣನನ್ನು ಕೊಲ್ಲುತ್ತೀಯೇ ಎಂದು ಮಂತ್ರವನ್ನು ಉಪದೇಶ ಮಾಡಿ ಹೊರಟು ಹೋದರು. ರಾಮನು ಆಚಮನ ಮಾಡಿ ಶುದ್ಧನಾಗಿ ಧನುಸ್ಸನ್ನು ತೆಗೆದುಕೊಂಡು ಸೂರ್ಯನನ್ನೇ ನೋಡುತ್ತಾ ಅಗಸ್ತ್ಯರು ಉಪದೇಶಿಸಿದ ಆದಿತ್ಯ ಹೃದಯವನ್ನು ಜಪಿಸಿದನು. ಅವನ ಮನಸ್ಸು ಶಾಂತವಾಯಿತು, ಆನಂದದಿಂದ ತುಂಬಿ ಹೋಯಿತು. ತಾನು ಖಂಡಿತ ರಾವಣನನ್ನು ಕೊಲ್ಲಲಿರುವೆನು ಎಂದೆನಿಸಿ ಅವನ ಕೈ ಬಾಣಪ್ರಯೋಗಕ್ಕಾಗಿ ಕಾತರಿಸಿತು. ಆಕಾಶದಲ್ಲಿ ನೆರೆದ ದೇವತೆಗಳೆಲ್ಲ ನಿನಗೆ ಜಯವಾಗಲಿ, ತ್ವರೆ ಮಾಡು ಎಂದರು.